ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ನಾನಿವತ್ತು ನಿಮಗೆ ಗೌರಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಮರದ ಬಾಗಿಣನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾವು ಯಾವಾಗಲೂ ಅಷ್ಟೇ ಈ ಗೌರಿ ಹಬ್ಬ ಅನ್ನೋದು ವಿಶೇಷವಾಗಿ ಮುಖ್ಯವಾಗಿ ಬಾಗಿಣಕ್ಕೆ ಪ್ರಾಮುಖ್ಯತೆ ಇರುತ್ತೆ. ಅದರಲ್ಲೂ ನೀವು ದೇವಿಗೆ ಕೊಡುವಂಥ ಬಾಗಿಣ ಇರ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಸುಮಂಗಲಿಯರಿಗೆ ಕೊಡುವಂಥ ಬಾಗಿಣಕ್ಕೆ ಅದರದೇ ಆದ ಮಹತ್ವವಿದೆ. ನಾವು ಯಾಕೆ ಅದನ್ನು ಬಾಗಿಣನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬಾಗಿಣ ಎಂದರೆ ದಾನದ ಆರೈಕೆ ಅಂತ. ಕೊಳ್ಳುವಿಕೆಯ ಬಾಗಿಣವು ಗೌರಿ ಹಬ್ಬದ ವಿಶೇಷವೇ. ಸಮೃದ್ಧಿ, ನೆಮ್ಮದಿಯನ್ನು ಪರಸ್ಪರ ಹಾರೈಸುತ್ತಾ ನೀಡುವ ಬಾಗಿಣ ದಾನವೂ ಹೌದು, ಆರೈಕೆಯೂ ಹೌದು. ನೋಡಿ, ಇದು ಬಾಗಿಣ ಕೊಡೋದಕ್ಕಿರೋಂಥ ಮಹತ್ವ. ಅಂದರೆ ಬಾಗಿಣ ಎಂದರೆ ದಾನ, ಆರೈಕೆ, ಕೊಳ್ಳುವಿಕೆಯ ಬಾಗಿಣವು ಗೌರಿ ಹಬ್ಬದ ವೈಶಿಷ್ಟ್ಯವೇ. ಸಮೃದ್ಧಿ, ನೆಮ್ಮದಿಯನ್ನು ಪರಸ್ಪರ ಹಾರೈಸುತ್ತಾ ನೀಡುವ ಬಾಗಿಣದ ದಾನವೂ ಹೌದು, ಆರೈಕೆಯೂ ಹೌದು. ಅಂದರೆ ನೋಡಿ, ಇದು ಏನಕ್ಕೆ ಅಂದರೆ ನೀವು ಬಾಗಿಣ ಕೊಡೋರ್ಗೂ ಒಳ್ಳೆಯದಾಗಬೇಕು ಮತ್ತು ಬಾಗಿಣನ ಈಸ್ಕೊಳ್ಳೋರ್ಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿನ ದಿನ ನಾವು ಗೌರಿ ಹಬ್ಬದಲ್ಲಿ ನಾವು ಬಾಗಿಣನ ಕೊಡ್ತೀವಿ. ಅದರಲ್ಲೂ ಮುಖ್ಯವಾಗಿ ನೋಡಿ, ನೀವು ಬಾಗಿಣ ಕೊಡುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಕೊಡಬೇಕು ಅಂತ ಅಂದರೆ ನೋಡಿ, ಈ ರೀತಿ ನೀವು ಗೌರಿಯ ಹೆಸರುಗಳನ್ನ ಹೇಳ್ಕೊಂಡು, ಅದರಲ್ಲೂ ಮುಖ್ಯವಾಗಿ ನೀವು 16 ಜನ ಗೌರಿಯರ ನಾಮಾವಳಿಗಳನ್ನ ಹೇಳ್ಕೊಂಡು ನೀವು ಈ ಮರದ ಬಾಗಿಣ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನೋಡಿ, ಆ ಹೆಸರುಗಳು ಯಾವ್ಯಾವು ಅಂತ ಅಂದರೆ ಗೌರಿ, ಪದ್ಮ, ಶುಚಿ, ಮೇಧ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸಾಹ, ಮಾತಾರ, ಶಾಂತಿ, ಪೃಥ್ವಿ, ಧೃತಿ, ತುಷ್ಟಿ ಮತ್ತು ಸ್ವಾದಾದೇವಿನ ನೀವು ನೆನಪಿಸ್ಕೊಂಡು ನೀವು ಸೀರೆಯ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿಣವನ್ನು ಕೊಡುತ್ತಾರೆ. ಈ ರೀತಿ ಹೆಸರುಗಳನ್ನ ನೀವು ಹೇಳ್ಕೊಂಡು 16 ಜನ ದೇವಿಯರನ್ನು ನೆನಪಿಸ್ಕೊಂಡು ನೀವು ಮರದ ಬಾಗಿಣನ ನೀವು ಕೊಡಬೇಕಾಗುತ್ತೆ. ಈ ರೀತಿ ನೀವು ಬಾಗಿಣ ಕೊಡುವಾಗ ನೋಡಿ, ಮರದ ಬಾಗಿಣಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಎಂದು ಹೇಳುತ್ತಾರೆ. ಅದನ್ನು ನಾವು ಸಂಸ್ಕೃತದಲ್ಲಿ ನಾವು ಏನಾದ್ರೂ ಅಂದ್ಕೋಬೇಕು ಅಂದರೆ ವೇಣುಪಾತ್ರ ಅಂತ ಕರೀತಾರೆ. ಮರದ ಬಾಗಿಣದಲ್ಲಿ ನಾರಾಯಣನ ಅಂಶ ಇರುತ್ತದಂತೆ. ನೋಡಿ, ಮರವೆಂಬ ನಾರಾಯಣ ಮತ್ತು ಒಳಗಿರುವ ಲಕ್ಷ್ಮಿಯರು ತರಹ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀ ನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ 16 ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಬಾಗಿಣವನ್ನು ಕೊಡುತ್ತಾರೆ. ನೋಡಿ, ಈ ರೀತಿ ಇರೋದ್ರಿಂದ ನಾವು ಯಾವಾಗ್ಲೂ ದೇವತೆಗಳನ್ನ ನಾವು ನೆನೆಸ್ಕೊಬೇಕಾಗುತ್ತೆ. ಅದರಲ್ಲೂ 16 ದೇವತೆಗಳು ನಮಗೆ ಯಾವಾಗ್ಲೂ ಸಮೃದ್ಧಿ, ಸಿರಿ, ಸಂಪತ್ತು ಎಲ್ಲ ಕೊಡಲಿ, ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಸಮೇತ ಬಾಗಿಣ ತಗೊಳ್ಳೋರ್ಗೂ ಒಳ್ಳೆಯದಾಗಲಿ, ಬಾಗಿಣ ಈಸ್ಕೊಳ್ಳೋರ್ಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಬಾಗಿಣನ ಕೊಡ್ತಾ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ನೋಡಿ, ನಾವು ಬಾಗಿಣ ಕೊಡುವಂಥ ಸಂದರ್ಭದಲ್ಲಿ ನಾವು ಯಾವ ಮಂತ್ರನ ನಾವು ಹೇಳ್ಕೊಬೇಕು ಅಂತ ಅಂದರೆ ನೋಡಿ, ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮರದ ಬಾಗಿಣದ ಒಳಗಡೆ ನೀವು ಯಾವ್ದ್ಯಾವುದು ವಸ್ತುಗಳನ್ನ ಇಟ್ಟರೆ ಏನೇನು ಪ್ರತಿಫಲ ಅನ್ನೋದನ್ನ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ.
ಕೊಟ್ಬಿಡ್ತೀನಿ. ನೋಡಿ, ಮೊದಲು ನೀವು ಮರದ ಬಾಗಿಣದ ಒಳಗಡೆ ನೀವು ಇಡಬೇಕಾಗಿರೋ ಅಂಥ ವಸ್ತುಗಳು 16 ವಸ್ತುಗಳು. ಅದರಲ್ಲೂ ಮುಖ್ಯವಾಗಿ ಅರಿಶಿಣನ ಇಡಬೇಕಾಗುತ್ತೆ, ಅಥವಾ ಅದು ದಾನ ಅಂತನಾದರೂ ಅಂದ್ಕೊಬೋದು, ಅಥವಾ ವಸ್ತುಗಳಂತನಾದ್ರೂ ನೀವು ಇಟ್ಟು ಕೊಡೋ ಅಂಥ ವಸ್ತುಗಳು ಅಂತ ಹೇಳ್ಬೋದು. ನೋಡಿ, ನೀವು ಅರಿಶಿಣನ ನೀವು ದಾನ ಮಾಡಿದಷ್ಟು ರೋಗ ನಿವಾರಣೆ ಆಗುತ್ತದೆ ಮತ್ತು ಸುಮಂಗಲರಿಗೆ ಸೌಭಾಗ್ಯತನ ವೃದ್ಧಿಸುತ್ತದೆ. ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿಣವನ್ನು ಕೊಡುತ್ತಾರೆ. ಆಮೇಲೆ ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿ ಆಗುತ್ತದೆ. ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿ ಆಗುತ್ತದೆ, ದೃಷ್ಟಿದೋಷ ನಿವಾರಣೆ ಆಗುತ್ತದೆ, ಕೋಪ ಹಠ ಕಮ್ಮಿ ಆಗುತ್ತದೆ. ನೀವು ಸಿಂಧೂರನ ಇಟ್ಟು ಕೊಡೋದ್ರಿಂದ ನೋಡಿ, ಸತಿಪತಿ ಕಲಹ ನಿವಾರಣೆ ಆಗುತ್ತದೆ, ರೋಗಬಾಧೆ ಋಣಬಾಧೆಗಳು ನಿವಾರಣೆ ಆಗಿ ಮನೆಯಲ್ಲಿ ಸಂದೇಹ, ಒಳಜಗಳ, ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಕನ್ನಡಿನ ನೀವು ಇಟ್ಟು ಕೊಡೋದ್ರಿಂದ, ಕನ್ನಡಿಯನ್ನು ನೀವು ದಾನ ಮಾಡಿದರೆ ಸಮಸ್ತ ವಾಸ್ತು ದೋಷ, ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಇನ್ನು ನೀವು ಬಾಚಣಿಗೆನ ಇಟ್ಟು ದಾನ ಮಾಡೋದ್ರಿಂದ ಅಥವಾ ಬಾಚಣಿಗೆನ ಇಟ್ಟು ನೀವು ಕೊಡೋದ್ರಿಂದ ನೋಡಿ, ತಲೆಗೆ ಸಂಬಂಧಿಸಿದ ಕಾಯಿಲೆಗಳು, ಯೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ರೂಪವತಿಯರಾಗುತ್ತಾರೆ. ಮತ್ತು ನೋಡಿ, ಕಾಡಿಗೆ ಅಂದರೆ ಕಣ್ಣು ಕಪ್ಪನ್ನ ನೀವು ಮರದ ಬಾಗಿಣದ ಒಳಗಡೆ ಇಡೋದ್ರಿಂದ ದೃಷ್ಟಿ ಆಗೋದು, ಕಣ್ಣಿನ ಕೆಳಗೆ ಕಪ್ಪಾಗೋದು ಕಮ್ಮಿ ಆಗುತ್ತದೆ, ಪೂರ್ಣ ಸ್ತ್ರೀತತ್ವ ಹೆಚ್ಚಾಗುತ್ತದೆ. ಇನ್ನು ನೀವು ಅಕ್ಕಿನ ಇಟ್ಟು ನೀವು ಮರದ ಬಾಗಿಣದ ಒಳಗಡೆ ಕೊಡೋದ್ರಿಂದ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು, ಯೋಚನೆಗಳು ನಿವಾರಣೆಯಾಗುತ್ತವೆ, ಆರೋಗ್ಯ ಭಾಗ್ಯವಾಗುತ್ತದೆ, ಮನೆಯಲ್ಲಿ ಕಲಹಗಳು ನಿವಾರಣೆಯಾಗುತ್ತದೆ. ಇನ್ನು ನೀವು ತೊಗರಿ ಬೇಳೆ ಏನಾದರೂ ಇಟ್ಟು ನೀವು ಕೊಟ್ಟಿದ್ದೆ ಆದರೆ ನೋಡಿ, ತೊಗರಿ ಬೇಳೆ ದಾನದಿಂದ ಕುಜದೋಷ ನಿವಾರಣೆಯಾಗುತ್ತದೆ. ವಂಶ ಪಾರಂಪರ್ಯವಾಗಿ ಬಂದಿರುವ ಕುಜದೋಷಗಳು, ಸರ್ಪದೋಷಗಳು ನಿವಾರಣೆಯಾಗುತ್ತದೆ, ರಜಸ್ವಲ ದೋಷಗಳು ನಿವಾರಣೆಯಾಗುತ್ತದೆ, ರಕ್ತದೊತ್ತಡ, ಆರೋಗ್ಯವಂತರಾಗುತ್ತಾರೆ, ಮನೆಯಲ್ಲಿ ಇರುವ ವಿವಾಹ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಉದ್ದಿನ ಬೇಳೆನ ನೀವು ಇಟ್ಟು ಕೊಡೋದ್ರಿಂದ ಪಿತೃಶಾಪ ನಿವಾರಣೆಯಾಗುತ್ತದೆ, ನೀವು ಶ್ರಾದ್ದಗಳಲ್ಲಿ ಮಾಡಿರುವ ತಪ್ಪುಗಳ ಫಲ ಕಡಿಮೆ ಆಗುತ್ತದೆ, ಅಪಮೃತ್ಯುಗಳು ನಿವಾರಣೆಯಾಗುತ್ತದೆ, ಅಗೋಚರ ರೋಗಗಳು ನಿವಾರಣೆಯಾಗುತ್ತದೆ, ಪತಿಯಲ್ಲಿರುವ ಸರ್ವ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ನೀವು ತೆಂಗಿನಕಾಯಿ ಏನಾದರೂ ಇಟ್ಟು ನೀವು ಕೊಟ್ಟಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ತೆಂಗಿನಕಾಯಿಗೆ ಇಷ್ಟಾರ್ಥ ಪ್ರದಾಯಿನಿ ಅಂತಾನು ಹೆಸರಿದೆ. ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಕಾರ್ಯಗಳು ಪೂರ್ಣ ಫಲ ಕೊಡಬೇಕಾದರೆ ತೆಂಗಿನಕಾಯಿ ಮಾಡಲೇಬೇಕು, ತೆಂಗಿನಕಾಯಿಯನ್ನು ಪೂಜಿಸಿ ಇಡಲೇಬೇಕು. ಸರ್ವ ಕಾರ್ಯ ವಿಜಯವಾಗುತ್ತದೆ, ಆರೋಗ್ಯ ಭಾಗ್ಯ, ನೆಮ್ಮದಿ, ಸಂತೋಷ ದೊರೆಯುತ್ತದೆ ಮತ್ತು ಸರ್ವ ಸಂತಾನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ಉದರ ಸಂಬಂಧಿ ರೋಗಗಳು ನಿವಾರಣೆಯಾಗುತ್ತದೆ. ಇನ್ನು ನೀವು ವಿಳೆದೆಲೆನ ಇಟ್ಟು ಕೊಡೋದ್ರಿಂದ ವಿಳೆದೆಲೆಗೆ ದೇವತೆ ಧನಲಕ್ಷ್ಮಿ ಆಗಿರುತ್ತಾರೆ. ತಾಂಬೂಲ ದಾನವನ್ನು ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನಪ್ರಾಪ್ತಿಯಾಗುತ್ತದೆ, ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾರೆ, ಹಣದ ಸಮಸ್ಯೆ ನಿವಾರಣೆ ಆಗುತ್ತದೆ. ಇನ್ನು ನೀವು ಅಡಿಕೆನ ಇಡೋದ್ರಿಂದ, ಅಡಿಕೆಗೆ ಸಂಸ್ಕೃತದಲ್ಲಿ ಪೂಗಿ ಫಲ ನೋಡಿ, ಪೂಗಿ ಫಲ ಎಂದು ಹೆಸರು. ಅಡಿಕೆಗೆ ಅಭಿಮಾನ ದೇವತೆ ಬಂದು ಇಷ್ಟಲಕ್ಷ್ಮಿ ಆಗಿರುತ್ತಾರೆ. ಯಾರು ವಿಳೆದೆಲೆ ಅಡಿಕೆ ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವೇರುತ್ತದೆ. ಬರೀ ಅಡಿಕೆಯನ್ನು ತಿಂದರೆ ಬ್ರಹ್ಮಹತ್ಯೆ ದೋಷ ಬರುವುದು, ಆದ್ದರಿಂದ ಬರೀ ಅಡಿಕೆ ತಿನ್ನಬಾರದು. ಇನ್ನು ಫಲದಾನ ಮಾಡೋದ್ರಿಂದ, ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ ಆಗಿರುತ್ತಾರೆ. ಫಲದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮವಾಗಿ, ಸುಲಲಿತವಾಗಿ, ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಲಾಭವಾಗಿ ನಡೆಯುತ್ತದೆ. ದೇವಿ ದೇವಾಲಯಗಳಲ್ಲಿ ಹಣ್ಣು ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ನೀವು ದಾನ ಮಾಡಿದರೆ ಸ್ತ್ರೀ ಶಾಪಗಳು ನಿವಾರಣೆಯಾಗುತ್ತದೆ. ಇನ್ನು ನೀವು ಬೆಲ್ಲ ಇಟ್ಟು ಕೊಡೋದ್ರಿಂದ ರಸಲಕ್ಷ್ಮಿ ಅಂದರೆ ಬೆಲ್ಲದ ಅಭಿಮಾನಿ ದೇವತೆ ರಸಲಕ್ಷ್ಮಿ ಆಗಿರುತ್ತಾರೆ. ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿ
ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ. ಬೆಲ್ಲ ದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ. ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತಾರೆ. ಇನ್ನು ನೀವು ವಸ್ತ್ರಲಕ್ಷ್ಮಿ ಅಂದರೆ ಬಟ್ಟೆ ಇಟ್ಟು ಕೊಡೋದ್ರಿಂದ ಸೀರೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಆ ಥರದನ್ನು ನೀವು ಕುಪ್ಪಸ ಸಮೇತ ಕೊಡೋದ್ರಿಂದ ಸುಮಂಗಲಿಯರು ಪ್ರತ್ಯಕ್ಷ ಶ್ರೀದೇವತೆಗಳ ಸ್ವರೂಪ ಹಾಗೂ ಕುಲದೇವತೆಯ ಸ್ವರೂಪ ಆಗಿರ್ತಾರೆ. ಆದಿಶಕ್ತಿಯ ಸ್ವರೂಪ ಎಂದು ತಿಳಿದು ಬಾಗಿನ ಕೊಡುವಾಗ ವಸ್ತ್ರದಾನ ಮಾಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ವಸ್ತ್ರ ದಾರಿದ್ರ್ಯ ನಿವಾರಣೆಯಾಗುತ್ತದೆ, ಕುಲದೇವತೆ ತೃಪ್ತಿಯಾಗುತ್ತದೆ, ಸುಮಂಗಲಿ ದೋಷಗಳು ನಿವಾರಣೆಯಾಗುತ್ತದೆ, ಮನೆಯಲ್ಲಿನ ಸ್ತ್ರೀ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಹೆಸರು ಬೇಳೆ ನೀವೇನಾದರೂ ದಾನವಾಗಿ ಕೊಟ್ಟಿದ್ದೆ ಆದರೆ ಹೆಸರು ಬೇಳೆ ಬಂದು ವಿದ್ಯಾಲಕ್ಷ್ಮಿ ಆಗಿರುತ್ತಾರೆ. ವಿದ್ಯಾಲಕ್ಷ್ಮಿ ಹೆಸರು ಹೇಳುತ್ತಿದ್ದಂತೆ ಎಲ್ಲರಿಗೂ ಸಂತೋಷವಾಗುತ್ತದೆ. ವಿದ್ಯೆ ಎಂದರೆ ಸರಸ್ವತಿ, ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ ಎಂದು ಅರ್ಥ ಬರುತ್ತದೆ. ಹೆಸರು ಬೇಳೆಯನ್ನು ದಾನ ಮಾಡಿದವರಿಗೂ ತೆಗೆದುಕೊಂಡವರಿಗೂ ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿಯ ಶಾಶ್ವತ ಅನುಗ್ರಹವಾಗುತ್ತದೆ. ಹೆಸರು ಬೇಳೆಯ ದಾನದಿಂದ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತದೆ. ನೋಡಿ, ಈ ರೀತಿ ನಾವು ದಾನನ ಕೊಡೋದ್ರಿಂದ ಅಥವಾ ಮರದ ಬಾಗಿಣದ ಒಳಗಡೆ ಇಂಥ ವಸ್ತುಗಳನ್ನು ನೀವು ಇಟ್ಟು ದೇವಿಗೆ ನೀವು ದಾನ ಕೊಡೋದ್ರಿಂದ ಈ ಪುಣ್ಯ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಂತ ನಾನು ತಿಳಿಸ್ತೀನಿ. ಮನೆಯಲ್ಲಿ ಒಳಜಗಳಗಳು ನಿವಾರಣೆಯಾಗುತ್ತವೆ. ದೇವಿಗೆ ಯಾವಾಗಲೂ ಹೆಸರು ಬೇಳೆ ಎಂದರೆ ತುಂಬ ಇಷ್ಟ. ಇದರಿಂದ ದೇವಿ ಸುಪ್ರಸನ್ನಳಾಗುತ್ತಾಳೆ. ಮನೆಯಲ್ಲಿ ಎಲ್ಲರೂ ತುಂಬ ವಿದ್ಯಾವಂತರಾಗುತ್ತಾರೆ ಮತ್ತು ಗರ್ಭಕೋಶದ ತೊಂದರೆಗಳಿದ್ದರೂ ಕಡಿಮೆಯಾಗುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇಂಥ ವಸ್ತುಗಳನ್ನ ನಾವು ಇಟ್ಟು ಅವತ್ತಿನ ದಿನ ನಾವು ದಾನವಾಗಿ ಕೊಡೋದ್ರಿಂದ ಅಮ್ಮನವರಿಗೆ ಇರ್ಬೋದು ಅಥವಾ ಸುಮಂಗಲಿಯರಿಗೆ ನಾವು ಕೊಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತದೆ. ಇನ್ನು ನೋಡಿ, ಮರದ ಬಾಗಿಣ ಪದಾರ್ಥಗಳಲ್ಲಿ ಇರುವ ದೇವತಾ ಸಾನ್ನಿಧ್ಯಗಳು ಯಾರ್ಯಾರು ಇರ್ತಾರೆ, ಆ ದೇವತೆಗಳು ಆ ಮರದ ಬಾಗಿಣದ ಒಳಗಡೆ ಅಂದರೆ ಅರಿಶಿಣದಲ್ಲಿ ಗೌರಿ ಇರ್ತಾರೆ, ಕುಂಕುಮದಲ್ಲಿ ಪದ್ಮಾವತಿ ಇರ್ತಾರೆ, ಇನ್ನು ಸಿಂಧೂರದಲ್ಲಿ ಶಚೀದೇವಿ ಇರ್ತಾರೆ, ಇನ್ನು ಕನ್ನಡಿಯಲ್ಲಿ ಮೇಧಾದೇವಿ ಇರ್ತಾರೆ, ಬಾಚಣಿಗೆಯಲ್ಲಿ ಸಾವಿತ್ರಿ ದೇವಿ ಇರ್ತಾರೆ, ಕಾಡಿಗೆಯಲ್ಲಿ ವಿಜಯದೇವಿ ಇರ್ತಾರೆ, ಅಕ್ಕಿಯಲ್ಲಿ ಜಯದೇವತೆ ಇರ್ತಾರೆ, ಇನ್ನು ತೊಗರಿ ಬೇಳೆಯಲ್ಲಿ ದೇವಸೇನ ದೇವರು ಇರ್ತಾರೆ, ಉದ್ದಿನ ಬೇಳೆಯಲ್ಲಿ ಸ್ವಾಹ ಇರ್ತಾರೆ, ತೆಂಗಿನಕಾಯಿಯಲ್ಲಿ ಸ್ವಾದ ಇರ್ತಾರೆ, ವಿಳೆದೆಲೆಯಲ್ಲಿ ಲೋಕಮಾತ ಇರ್ತಾರೆ, ಅಡಿಕೆಯಲ್ಲಿ ಶಾಂತಿ ಇರುತ್ತದೆ, ಫಲ ಅಂದರೆ ಫಲಗಳು ಹಣ್ಣುಗಳಲ್ಲಿ ಪುಷ್ಟಿ ಇರುತ್ತದೆ, ಬೆಲ್ಲದಲ್ಲಿ ಧೃತಿ ಇರ್ತಾರೆ, ವಸ್ತ್ರದಲ್ಲಿ ತುಷ್ಟಿ ಇರುತ್ತಾರೆ, ಹೆಸರು ಬೇಳೆಯಲ್ಲಿ ಪಾರ್ವತಿ ಇರುತ್ತಾರೆ. ನೋಡಿ, ಮರದ ಬಾಗಿನ ಕೊಡುವಾಗ ಈ ಕೆಳಕಂಡ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಹೇಳಿ ಬಾಗಿನ ಕೊಟ್ಟಿದ್ದೇ ಆದರೆ ಬ್ರಹ್ಮಾಂಡ ದಾನ ಮಾಡಿದ ಪುಣ್ಯ ಲಭಿಸುವುದೆಂದು ಹಿರಿಯರು ಹೇಳುತ್ತಾರೆ. ನೋಡಿ ಸ್ನೇಹಿತರೆ, ನೀವು ಈ ರೀತಿ ಮರದ ಬಾಗಿಣನ ನೀವು ಕೊಡೋದ್ರಿಂದ ಬ್ರಹ್ಮಾಂಡನೇ ದಾನ ಮಾಡಿದಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ನೀವು ಮರದ ಬಾಗಿಣ ಕೊಡುವವರು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ನೋಡಿ, ಆ ಮಂತ್ರ ಈ ರೀತಿ ಇದೆ: ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಾಯ ದತ್ತೌಹಿ ತೇ ಶೂರ್ಪೌ ಜಾನಕಿ ಸ್ವೀಕೃತೌ ತ್ವಯ ಅಂತ ಹೇಳ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕೊಡುವವರು ಯಾವ ಮಂತ್ರ ಹೇಳ್ಕೊಬೇಕು ಅಂದರೆ ರಾಮ ಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಾಯದತ್ತೌ ಹಿ ತೇ ಶೂರ್ಪೌ ಜಾನಕಿ ಸ್ವೀಕೃತೌ ತ್ವಯ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ಮರದ ಬಾಗಿಣ ಇರಿಸಿಕೊಳ್ಳೋರು ಯಾವುದನ್ನು ಹೇಳ್ಕೊಬೇಕು ಅಂದರೆ ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಾಯದತ್ತೌ ಹಿ ತೇ ನೋಡಿ, ಮಾಯದತ್ತೌ ಹಿ ತೇ ಶೂರ್ಪೌ ಜಾನಕಿ ಸ್ವೀಕೃತೌ ಮಯ ಅಂತ ಹೇಳಿ ತೆಗೆದುಕೊಳ್ಳಬೇಕು. ನೋಡಿ, ಇನ್ನೂ ಒಂದ್ಸರಿ ಆ ಮಂತ್ರ ಹೇಳ್ತೀನಿ. ತೆಗೆದುಕೊಳ್ಳುವವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಾಯದತ್ತೌ ಹಿ ತೇ ಶೂರ್ಪೌ ಜಾನಕಿ ಸ್ವೀಕೃತೌ ಮಯ ಅಂತ ಹೇಳಿ ತೆಗೆದುಕೊಳ್ಳಬೇಕು. ಈ ರೀತಿ ನೀವು ಮಂತ್ರಗಳನ್ನ ಹೇಳ್ಕೊಂಡು ಕೊಡೋರು ಮತ್ತು ತಗೊಳ್ಳೋರು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ.
ಈ ರೀತಿ ನೀವು ಮರದ ಬಾಗಿಣಗಳನ್ನ ಅವತ್ತಿನ ದಿನ ಅಂದರೆ ಸ್ವರ್ಣಗೌರಿ ವ್ರತದಿಂದ ನೀವು ದೇವಿಗಾದರೂ ಅರ್ಪಣೆ ಮಾಡ್ಬೋದು ಅಥವಾ ಸುಮಂಗಲೆಯರಿಗೆ ನೀವು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.